ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ನಿಮ್ಮ ಹತ್ರ ಒಂದು ಚಾನಲ್ ಇದೆ, ಆ ಚಾನಲ್ ಮಾನಿಟೈಸ್ ಇದೆ. ಆ ಚಾನಲ್ ಮಾನಿಟೈಸ್ ಇರೋ ಚಾನಲ್ ಮೇಲೆ ಏನೋ ಒಂದು ಆ್ಯಡ್ಸನ್ಸ್ ಇಶ್ಯೂ ಆಗಿದೆ. ಆ ಆ್ಯಡ್ಸನ್ಸ್ ಈಗ ಅಪ್ರೂವ್ಡ್ ಆಗಿದೆ. ಆ ಅಪ್ರೂವ್ಡ್ ಆಗಿರುವಂಥ ಆ್ಯಡ್ಸನ್ಸನ್ನು ನಮ್ಮ ಚಾನಲ್ ಮೇಲಿಂದ ತೆಗೆದು ಬೇರೆ ಆ್ಯಡ್ಸನ್ಸ್ ಕನೆಕ್ಟ್ ಮಾಡಬೇಕಾಗಿದೆ, ಚೇಂಜ್ ಮಾಡಬೇಕಾಗಿದೆ. ಅದು ಹೇಗೆ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ, ಬನ್ನಿ. ಸೊ ಅದಕ್ಕಾಗಿ ಫಸ್ಟ್ ನೀವು ಯಾವ ಚಾನಲ್ಗೆ ನೀವು ಏನು ಆ್ಯಡ್ಸನ್ಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಓಪನ್ ಮಾಡಿ. ಇಲ್ಲಿ ಡ್ಯಾಶ್ಬೋರ್ಡ್ ನೋಡ್ಬೋದು, ಈ ರೀತಿ ಡ್ಯಾಶ್ಬೋರ್ಡ್ ಇದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಅರ್ನ್ ಸೆಕ್ಷನಲ್ಲಿ ಹೋಗ್ತೀನಿ. ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಆ್ಯಡ್ಸನ್ಸ್, ಬೇರೆ ಆ್ಯಡ್ಸನ್ಸ್ ಇದೆ, ಇಲ್ಲಿ ಚೇಂಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಯಾವ ಮೇಲ್ ಐ ಡಿಯಿಂದ ಬೇರೆ ಆ್ಯಡ್ಸನ್ಸ್ ಕನೆಕ್ಟ್ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ನನ್ನ ಕೇಸ್ನಲ್ಲಿ ಇಲ್ಲಿ ಜನಸಮಯ ಅಂತಲೇ ಇದೆ, ಸೊ ನಾನು ಇಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಈ ರೀತಿ ಒಂದು ಇನ್ಫಾರ್ಮೇಷನ್ ಹಾಕಲಿಕ್ಕೆ ಕೇಳುತ್ತೆ. ಮೇಲ್ಗಡೆ ನೋಡ್ಬೋದು ಬಿಲ್ಲಿಂಗ್ ಕಂಟ್ರಿ ಇದೆ. ಸೊ ಬಿಲ್ಲಿಂಗ್ ಕಂಟ್ರಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಾನಿಲ್ಲಿ ನಮ್ಮ ಇಂಡಿಯಾ, ನಮ್ಮ ದೇಶದ ಈ ಕಂಟ್ರಿ, ನಮ್ಮ ದೇಶ ಯಾವುದು ಆ ಕಂಟ್ರಿ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಇಂಡಿಯಾ, ನಮ್ಮ ಭಾರತನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದೆ ಇಂಡಿಯಾ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಬೇಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಬಂದುಬಿಡುತ್ತೆ. ಅದನ್ನು ಚೆಕ್ ಮಾರ್ಕ್ ಮಾಡಿ ಸೆಟಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಟಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಹಾಕಲಿಕ್ಕೆ ಅಂತ ಕೇಳುತ್ತೆ. ಕಸ್ಟಮರ್ ಇನ್ಫಾರ್ಮೇಷನ್ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು. ಸೊ ಇಲ್ಲಿ ಕಸ್ಟಮರ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಹಾಕಬೇಕು. ಅಕೌಂಟ್ ಟೈಪ್ ಡೀಸೆಲ್ ಇದೆ, ಇಲ್ಲಿ ನೇಮಲ್ಲಿ ನಿಮ್ಮ ಹೆಸರು ಹಾಕಿ, ಹೆಸರು ಹಾಕಿದ ಮೇಲೆ ಡೀಟೇಲ್ಸ್ ಎಲ್ಲ ಇಲ್ಲಿ ನಾವು ಫಿಲ್ ಮಾಡಬೇಕು. ಸೊ ಕಂಪ್ಲೀಟಾಗಿ ನಾನು ಫಿಲ್ ಮಾಡಿ ಇಲ್ಲಿ ಫಾಸ್ಟಾಗಿ ಫಿಲ್ ಮಾಡ್ತೀನಿ. ಮತ್ತು ಸೆಕ್ಯೂರಿಟಿ ಪರ್ಪಸ್ ನಾನಿಲ್ಲಿ ಡೀಟೇಲ್ಸನ್ನು ಹೈಡ್ ಮಾಡಿರ್ತೀನಿ, ಓಕೆನಾ. ಸೊ ಇದು ತೋರಿಸ್ಬಾರ್ದು ಅಂತ ಇರುತ್ತೆ, ಹಾಗಾಗಿ ಇಲ್ಲಿ ಡೀಟೇಲ್ಸನ್ನು ನಾನು ಇಲ್ಲಿ ಹೈಡ್ ಮಾಡ್ತೀನಿ. ಸೊ ಮಾಡಿ ಇದೆಲ್ಲ ಕಂಪ್ಲೀಟಾಗಿ ಬೇಗ ಒಂದು ಸ್ವಲ್ಪ ಕಂಪ್ಲೀಟ್ ತುಂಬ್ತೀನಿ. ನಿಮ್ಮ ಹತ್ರನೂ ಈ ರೀತಿ ಬಂದಿರುತ್ತೆ, ಅಡ್ರೆಸ್ ಹಾಕಬೇಕಾಗಿರುತ್ತೆ. ಫಸ್ಟ್ ಅಡ್ರೆಸ್ನಲ್ಲಿ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ನಿಮ್ಮ ಅಡ್ರೆಸ್ ಹಾಕಬೇಕು. ಸೆಕೆಂಡ್ ಕಾಲಮ್ನಲ್ಲಿ ಅಡ್ರೆಸ್ 2 ಅಂತ ಇರುತ್ತಲ್ಲ, ಅಲ್ಲಿ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಹಾಕಿ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕೋದು ಮರಿಬೇಡಿ ಸ್ನೇಹಿತರೆ. ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಸೆಕೆಂಡ್ ಕಾಲಮ್ನಲ್ಲೇ ನೀವು ಹಾಕಬೇಕು. ಅಡ್ರೆಸ್ನ ಸೆಕೆಂಡ್ ಕಾಲಮ್ನಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ನೀವು ಹಾಕಬೇಕು, ಇದು ನೆನಪಿಡಿ. ಸೊ ಇದಿಷ್ಟು ಮಾಡ್ತೀನಿ ನಾನು. ಬೇಗ ಒಂದು ಸ್ವಲ್ಪ ಫಿಲ್ ಮಾಡಿ ಇಲ್ಲಿ ಮತ್ತೆ ರಿಟರ್ನ್ ಬರ್ತೀನಿ. ಇಲ್ಲಿ ನೋಡಿ ಕಂಪ್ಲೀಟಾಗಿ ನಾನು ಫಿಲ್ ಮಾಡಿ ಏನು ಮಾಡ್ತೀನಿ, ಈಗ ಇಲ್ಲಿ ಸಬ್ಮಿಟ್ ಅಂತ ಇದೆ, ಈ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಒಂದು ರೀಡೈರೆಕ್ಟ್ ಪೇಜ್ ಬಂದುಬಿಡುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಏನೂ ಕೂಡ ಇಲ್ಲಿ ಚೇಂಜಸ್ ಮಾಡಲಿಕ್ಕೆ ಯಾವುದೂ ಕೂಡ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ, ರಿಫ್ರೆಶ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ಮಾಡಿ ಸುಮ್ಮನೆ ಜಸ್ಟ್ ವೆಯ್ಟ್ ಮಾಡಿ, ತನ್ನಷ್ಟಕ್ಕೆ ತಾನೇ ಪೇಜ್ ರಿಫ್ರೆಶ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು. ಸೊ ಮತ್ತು ಇದು ರಿಟರ್ನ್ ಬಂದು ಯೂಟ್ಯೂಬ್ ಸ್ಟುಡಿಯೋಗೆ ಇದು ರಿಟರ್ನ್ ಬರುತ್ತೆ. ಸೊ ಈ ರೀತಿ ನೀವು ಆರಾಮಾಗಿ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಈಸಿ ಇದೆ ಇದು ಪ್ರೊಸೆಸ್ಸು. ಸೊ ಇರೋ ಆ್ಯಡ್ಸನ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು ಈ ರೀತಿ. ಸೊ ಇಲ್ಲ ನೋಡಿ, ಇಲ್ಲಿ ವಾಚ್ ಪೇಜ್ ಆ್ಯಡ್ಸ್ ಅದು ಎಲ್ಲ ಇತ್ತು, ಈಗೆಲ್ಲ ಹೋಯಿತು. ಈಗ ಬರೀ ಮೆಂಬರ್ಸ್ ಮತ್ತು ಸೂಪರ್ಸ್ ಅಂತ ಇಲ್ಲಿ ಕಾಣ್ತಿದೆ. ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್, ಸೆಕೆಂಡ್ ಸ್ಟೆಪ್ ಇನ್ ಪ್ರೋಗ್ರೆಸ್, ಥರ್ಡ್ ಸ್ಟೆಪ್ ಡನ್ ಅಂತ ಬಂದುಬಿಟ್ಟಿದೆ. ಸೊ ಈಗ ಬರೀ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಬೇಕು, ಇಲ್ಲಿ ಚಾನಲ್ ರಿವ್ಯೂ ಆಗಿದೆ. ಸೊ ಹೀಗೆ ನೀವು ಚೇಂಜ್ ಮಾಡ್ಬೋದು ಸ್ನೇಹಿತರೆ.